ಬೆಂಗಳೂರಿನಲ್ಲಿ ನಿನ್ನೆ ಆದಂಥ ಈ ಬಾಂಬ್ ಸ್ಫೋಟ ಪ್ರಕರಣ ನಮಗೆಲ್ಲ ಒಂದಿಷ್ಟು ಗಾಬರಿಯನ್ನು ಉಂಟು ಮಾಡ್ತಾ ಇದೆ. ಆದರೆ ರಾಜಕೀಯ ಪಕ್ಷಗಳಿಗಾಗಿದೆಯೋ ಇಲ್ಲೋ ಗೊತ್ತಿಲ್ಲ. ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದ ತನಿಖೆ ಈಗ ಚುರುಕು ಪಡೆದುಕೊಂಡಿದೆ. ಕೆಫೆಯಲ್ಲಿ ಬಾಂಬ್ ಇಟ್ಟಿದ್ದ ದುಷ್ಕರ್ಮಿಯ ಚೆಹರೆ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆದರೆ ದುಷ್ಕರ್ಮಿಯನ್ನ ಉದ್ದೇಶಪೂರ್ವಕವಾಗಿ ತನ್ನ ಮುಖಚಹರೆ ಯಾರ ಕಣ್ಣಿಗೂ ಕಾಣಬಾರದು ಅಂತ ಕಸರತ್ತನ್ನು ನಡೆಸಿರೋದು ಈ ದೃಶ್ಯಗಳಲ್ಲಿ ಕಾಣಿಸ್ತಾ ಇದೆ. ದುಷ್ಕರ್ಮಿಯ ತಲೆ ಮೇಲೆ ನಂಬರ್ 10 ಅಂತ ಹೇಳಿ ಹೆಸರಿನ ಒಂದು ಟೋಪಿಯನ್ನು ಹಾಕೊಂಡು ಓಡಾಡಿದ್ದಾನೆ. ಕಣ್ಣಿಗೆ ಒಂದು ಕಪ್ಪು ಕನ್ನಡಕ, ಮುಖಕ್ಕೆ ಮಾಸ್ಕ್ ಕೂಡ ಹಾಕೊಂಡಿದ್ದಾನೆ. ಅದರ ಅರ್ಥ ಅವನು ಯಾವುದು ಕೂಡ ಗೊತ್ತಾಗಬಾರದು ಅಂತ. ಫುಟ್ಪಾತ್ನಲ್ಲಿ ನಡೆದ್ರೆ ಸಿಸಿಟಿವಿ ಕ್ಯಾಮ್ರಾ ಕಣ್ಣಿಗೆ ಬೀಳಬಹುದು ಅನ್ನೋ ಕಾರಣಕ್ಕೆ ರಸ್ತೆ ಮಧ್ಯೆನೇ ಓಡಾಡ್ಬಿಟ್ಟಿದ್ದಾನೆ. ಆದರೂ ಕೆಲ ದೃಶ್ಯಗಳಲ್ಲಿ ಇವನ ಮುಖಚರ್ಯೆ ಒಂದಿಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ. ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಪೊಲೀಸರು ರೇಖಾಚಿತ್ರವನ್ನು ಈಗ ಸಿದ್ಧ ಮಾಡ್ತಾ ಇದ್ದಾರೆ. ಎಲ್ಲ ಕಡೆಯೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಆಂಗಲ್ಗಳಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ತಡರಾತ್ರಿ 4 ಶಂಕಿತರನ್ನ ವಶಕ್ಕೆ ಪಡೆದು ವಿಚಾರಣೆ ಕೂಡ ಪೊಲೀಸರು ನಡೆಸಿದ್ದಾರೆ. ಅದರಲ್ಲಿ ಒಬ್ಬನನ್ನ ಬಿಟ್ಟು ಕಳಿಸಿದ್ದಾರೆ. ಉಳಿದ 3 ವಿಚಾರಣೆ ಇನ್ನು ನಡೀತಾ ಇದೆ. ಹಾಗಿದ್ದಾಗ ಈಗ ಒಂದೊಂದೇ ದೃಶ್ಯವನ್ನು ನಿಮಗೆ ತೋರಿಸ್ತೀವಿ ನೋಡಿ. ಮೊದಲನೆಯ ದೃಶ್ಯದಲ್ಲಿ ರಸ್ತೆ ಮಧ್ಯೆ ದುಷ್ಕರ್ಮಿ ಹೆಜ್ಜೆಯನ್ನು ಹಾಕ್ತಾ ಇರುವಂತಹ ದೃಶ್ಯ ಇದು. ಬೆಳಗ್ಗೆ 11:50 ಗಂಟೆಗೆ, ಅಂದರೆ ಆ ಹೋಟೆಲ್ನಲ್ಲಿ ಬ್ಲಾಸ್ಟ್ ಆಗೋ 1 ಗಂಟೆ ಮುಂಚಿತವಾಗಿ ಈ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಬೆಳಗ್ಗೆ 11:50 ರಸ್ತೆಯ ಮಧ್ಯದಲ್ಲಿ ಹೋಗ್ತಾನೆ. ಅದಾದ ನಂತರ ಎರಡನೆಯದು ಕೆಫೆಯಲ್ಲಿ ದುಷ್ಕರ್ಮಿ ಕೈಯಲ್ಲಿ ತಿಂಡಿಯನ್ನು ಹಿಡ್ಕೊಂಡಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಆವಾಗಲೂ ಸಹ ಅವನ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ದಾನೆ, ಕ್ಯಾಪ್ ಕೂಡ ಅಲ್ಲಿ ಹಾಕ್ಕೊಂಡಿರುವಂಥದ್ದು ಕಾಣಿಸ್ತಾ ಇದೆ ನಿಮಗೆ. ಇದು ದೃಶ್ಯ 2. ಇನ್ನು ದೃಶ್ಯ 3 ನೋಡೋದಾದರೆ ಮರದ ಮರೆಯಲ್ಲಿ ದುಷ್ಕರ್ಮಿ ನಿಂತ್ಕೊಂಡಿರುವಂಥ ದೃಶ್ಯ. ಇಲ್ಲಿ ಅವನ ಫೇಸ್ ಒಂದಿಷ್ಟು ಕ್ಲಿಯರ್ ಆಗಿ ಕಾಣಿಸ್ಕೊಳ್ಳುತ್ತೆ ನೋಡಿ. ಗ್ಲಾಸ್ ಹಾಕ್ಕೊಂಡಿರೋದು, ಮಾಸ್ಕ್ ಕೆಳಗಡೆ, ಬಾಯಿ ಕೆಳಗಡೆ ಇಳಿಸ್ಕೊಂಡಿರೋದು ಕಾಣಿಸ್ಕೊಳ್ಳುತ್ತೆ. ಗೊತ್ತಾಗುತ್ತೆ ಎಲ್ಲಿ ಹೋಗ್ತಾನೆ ಅವನು. ಸೊ ಈ ಕೆಫೆ ಸ್ಫೋಟ ಕೇಸ್ನಲ್ಲಿ ದುಷ್ಕರ್ಮಿಯ ಚೆಹರೆ ಹೇಗಿದೆ ಅನ್ನುವಂಥದ್ದು ಒಂದಿಷ್ಟು ನಿಮಗೆ ಕಾಣಿಸಿಕೊಳ್ತಾ ಇರೋದ್ರ ಆಧಾರದ ಮೇಲೆ ಹೇಳ್ತಾ ಇದ್ದೀವಿ. ತಲೆ ಮೇಲೆ ಬಿಳಿ ಟೋಪಿ ಕಾಣಿಸುತ್ತೆ, ಅದು ಮೇಲ್ಭಾಗಕ್ಕೆ ನೋಡ್ತಾ ಇದ್ರೆ ನಂಬರ್ 10 ಅಂತ ಬರೆದಿರೋದಿದೆ. ಕಣ್ಣಿಗೆ ಕಪ್ಪು ಕನ್ನಡಕವನ್ನು ಹಾಕ್ಕೊಂಡಿರೋದು ಅದು ಕೂಡ ಕಾಣಿಸುತ್ತೆ ನಿಮಗೆ. ಅದರಲ್ಲಿ ಕಣ್ಣಿಗೆ ಕಪ್ಪು ಕನ್ನಡಕ ಯಾವುದು ಗೊತ್ತಾಗಬಾರ್ದಲ್ಲ. ಮಾಸ್ಕ್ ಹಾಕ್ಕೊಂಡು ಕಣ್ಣಿಗೆ ಕಪ್ಪು ಹಾಕ್ಕೊಂಡು ಕ್ಯಾಪ್ ಹಾಕ್ಕೊಂಡ್ಬಿಟ್ರೆ ಮುಖಾನೇ ಗೊತ್ತಾಗಲ್ವಲ್ಲ, ಆ ರೀತಿ ಲೆಕ್ಕ ಒಂದು. ಸೊ ಮುಖ ಮುಚ್ಚುವ ರೀತಿಯಲ್ಲಿ ಮಾಸ್ಕನ್ನು ಹಾಕ್ಕೊಂಡಿರೋದು, ಹೆಗಲ ಮೇಲೆ ಒಂದು ಕಪ್ಪು ಬಣ್ಣದ ಬ್ಯಾಗ್, ಅದನ್ನೇ ಆ ಹೋಟೆಲ್ನ ಒಳಗಡೆಗಿಟ್ಟು ಬಂದಿರೋದು ಅವನು. ಆ ಕೆಲಸ ಹೋಗುವವರೆಗೂ ಇದ್ದಂಥ ಬ್ಯಾಗು, ವಾಪಸ್ ಹೋಗ್ಬೇಕಾದ್ರೆ ಬ್ಯಾಗ್ ಇರಲಿಲ್ಲ. ಇದಿಷ್ಟು ಅವನ ಮುಖಚರ್ಯೆ ಮತ್ತು ಅಲ್ಲಿರುವಂಥ ದೃಶ್ಯಗಳು. ಸೊ ಈ ವಿಚಾರದಲ್ಲಿ ಏನು ಮಾತನಾಡಿದ್ದಾರೆ ನೋಡೋಣ. ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಟೋಪಿ ಹಾಕೊಂಡು ಬಂದು ರವೆ ಇಡ್ಲಿ ತಗೊಂಡಿದ್ದಾನೆ. ಒಂದು ಅಲ್ಲಿಂದ ಹೋಗಿ ಕೂತ್ಕೊಂಡಿದ್ದಾನೆ ಒಂದು ಕಡೆ, ಕುಡಿದ್ಬಿಟ್ಟು ಅದನ್ನ ಟೈಮರ್ ಇಟ್ಟೆಲ್ಲ ಇದನ್ನೆಲ್ಲ ಮಾಡ್ಬಿಟ್ಟು ಹೋಗಿದ್ದಾನೆ. ಅವನ ವ್ಯಕ್ತಿ ಪತ್ತೆ ಹಚ್ಚಕ್ಕೆ ಸುಲಭ, ಯಾಕಂದ್ರೆ ಫೋಟೋದಲ್ಲೆಲ್ಲ ಬಂದಿದೆ. ಒಂದು ಬಸ್ನಲ್ಲಿ ಇಳಿಯೋದು, ತಿಂಡಿ ತಗೊಳ್ಳೋದು, ಟೋಕನ್ ಕೊಟ್ಟು ಆಮೇಲೆ ಎಲ್ಲೋ ಕೂತ್ಕೊಳ್ಳೋದು, ಆಮೇಲೆ ಅಲ್ಲೊಂದು ಬ್ಯಾಗ್ ಇಡೋದು, ಇವೆಲ್ಲ ಬಂದಿದೆ. ಕೂಡಲೇ ಪತ್ತೆ ಹಚ್ತೀವಿ. ಬಸ್ಸಿಂದ ಹತ್ತಿದ್ದಾನೆ, ಬಸ್ಸಿಂದ ಹಿಡಿದಿದ್ದಾನೆ, ವಾಪಸ್ ಹೋಗ್ಬೇಕಾದ್ರೆ ಹೆಂಗ್ ಹೋದ ಅದೆಲ್ಲ ಕೂಡ ಅವರು ಟ್ರೇಸ್ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಬೇಕಾದಷ್ಟು ಕ್ಲಿಪ್ಪಿಂಗ್ ಸಿಕ್ಕಿದೆ, ನೀವು ತೋರಿಸಿದಿರಿ. ಅದೇ ಯಾವ ಶೇಪಲ್ಲಿ ಇದ್ದಾನೆ, ಏನು ಹೈಟ್ ಇದ್ದಾನೆ, ಹೇಗಿದ್ದಾನೆ ಅಂತ ಎಲ್ಲ ತೋರಿಸಿದಿರಿ. ಆ ಡೀಟೇಲ್ ಎಲ್ಲ ನಾನು ಅದನ್ನು ರಿವೀಲ್ ಮಾಡೋಕ್ಕೆ ನನ್ನ ಕೈಲಿ ತಯಾರಿಲ್ಲ, ನಾನು ಮಾಡಬಾರ್ದು. ಭಾಳ ಸೀರಿಯಸ್ ಆಗಿ, ಭಾಳ ಡೀಪ್ ಆಗಿ ಹೋಗ್ತಾ ಇದ್ದಾರೆ. ಕೆಲವು ಕುರುಹುಗಳು ಸಿಕ್ಕಿದ್ದಾವೆ. CCTV ಫುಟೇಜಸ್ ಅಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಆ ರೂಟ್ನಲ್ಲಿ ಆ ಸಂದರ್ಭದಲ್ಲಿ ಒಂದು 26 ಬಸ್ಗಳು ಹೋಗಿದೆ. ಅವನು ಬಸ್ಸಲ್ಲಿ ಬಂದಿದ್ದಾನೆ ಅಂತ ಹೇಳಿ ಒಂದಿಷ್ಟು ಮಾಹಿತಿಗಳು ಸಿಕ್ಕಿದೆ. ಅದರೊಳಗಡೆ ಫುಟೇಜಸ್ ಇರುತ್ತೆ, ಯಾಕೆಂದರೆ ಈಗ BMTCನಲ್ಲಿ ಕ್ಯಾಮ್ರಾಗಳು ಹಾಕಿದ್ದಾರೆ. CCTV ಯಾವ ಕಾರಣಕ್ಕೂ ಬಿಡೋದಿಲ್ಲ. ನಾವು ಎಷ್ಟೇ ಅವರು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಥವಾ ಅವರ ಪ್ಲ್ಯಾನ್ ಆಫ್ ಆ್ಯಕ್ಷನ್ನಲ್ಲಿ ತಪ್ಪಿಸ್ಕೊಳ್ಳೋ ರೀತಿಯಲ್ಲಿ ಅವ್ರು ಏನೇ ಮಾಡಿದರೂ ಕೂಡ ಅದನ್ನು ನಾವು ಕಲೆ ಹಾಕ್ತೀವಿ. ಒಂದು ಈ ರೀತಿಯಾಗಿ ಸ್ಫೋಟ ಆದಾಗ ಹಿಂದೆ ಈ ಥರ ಆಗಿದೆಯಾ ಅಂತ ಅದಕ್ಕೆ ತಾಳೆ ಹಾಕಿ ನೋಡ್ತಾರೆ. ಅದರ ಲಿಂಕ್ ಆಧಾರದ ಮೇಲೆ ಈಗ ಪೊಲೀಸರು ಹೇಳ್ತಾ ಇದ್ದಾರೆ, ಈ ರಾಜ್ಯದಲ್ಲಿ ಹಿಂದೆ ನಡೆದಿರುವಂತಹ ಪ್ರಕರಣಗಳೇನಿದೆ, ಸ್ಫೋಟವಾಗಿರುವಂಥ ಪ್ರಕರಣಗಳು, ಅದಕ್ಕೆ ರಾಮೇಶ್ವರಂ ಕೆಫೆಯಲ್ಲಿ ಆಗಿರುವಂಥ ಸ್ಫೋಟ ಪ್ರಕರಣಕ್ಕೆ ಏನಾದರೂ ಸಾಮ್ಯತೆ ಇದೆಯಾ ಅಂತ ನೋಡಿದ್ದಾರೆ. ಹೌದು, ಸಾಮ್ಯತೆ ಕಂಡು ಬರ್ತಾ ಇದೆ ಅಂತ ಈಗ ಪೊಲೀಸ್ ಮೂಲಗಳು ಹೇಳ್ತಾ ಇರೋದು. ಕೊಯಮತ್ತೂರು ಸ್ಫೋಟ ಮತ್ತು ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣದಲ್ಲಿ ಬಳಸಿದಂಥ ಸ್ಫೋಟಕ ಸಾಮಗ್ರಿಗಳು ರಾಮೇಶ್ವರಂ ಕೆಫೆ ಸ್ಫೋಟಕ್ಕೆ ಬಳಸಿದಂಥ ಸಾಮಗ್ರಿಗಳಿಗೆ ಹೋಲಿಕೆ ಆಗ್ತಾ ಇದೆ. ಎರಡೂ ಸ್ಫೋಟಗಳಲ್ಲೂ ಬ್ಯಾಟರಿ ಇದೆ, ಡಿಟೋನೇಟರ್ ಇದೆ, ನಟ್ಟು ಬೋಲ್ಟ್ ಕೂಡ ಸಿಕ್ಕಿವೆ. ಎರಡೂ ಸಂದರ್ಭಗಳಲ್ಲಿ ಹೊರಸೂಸಿದಂಥ ಹೊಗೆ ಒಂದೇ ಥರನಾಗಿದೆ ಅಂತ ಈಗ ತಿಳಿದು ಬರ್ತಾ ಇದೆ. ಹೀಗಾಗಿ ಭಯೋತ್ಪಾದಕ ದಾಳಿಯ ಆಯಾಮದಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ತಡರಾತ್ರಿಯ ಘಟನಾ ಸ್ಥಳಕ್ಕೆ ಕೇಂದ್ರ ಗುಪ್ತಚರ ಇಲಾಖೆಯ ಸ್ಯಾಂಪಲ್ ಸಂಗ್ರಹವನ್ನು ಮಾಡಿದೆ. NSG ಕಮಾಂಡೋಗಳು ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ. ಇನ್ನು ಟಿಫಿನ್ ಬಾಕ್ಸ್ ಬದಲಿಗೆ ಪ್ಲಾಸ್ಟಿಕ್ ಕವರ್ಗಳಲ್ಲಿ 2 ಕಂಟೈನರ್ ಮಾಡಿ ಬಾಂಬ್ ಇಟ್ಟಿರೋದು ತನಿಖೆಯಿಂದ ಗೊತ್ತಾಗ್ತಾ ಇದೆ. ಆರಂಭದಲ್ಲಿ
10 ಸೆಕೆಂಡ್ ಅಂತರದಲ್ಲಿ ಒಂದಾದ ಬಳಿಕ ಒಂದು ಬಾಂಬ್ ಸ್ಫೋಟ ಆಗೋ ರೀತಿಯಲ್ಲಿ ಅವನು ಟೈಮ್ ಫಿಕ್ಸ್ ಮಾಡಿರ್ತಾನೆ. ಅಲ್ಲಿ ಕಪ್ಪು ಬಣ್ಣದ ಬ್ಯಾಗ್ನಲ್ಲಿ ಅವನು ಇಟ್ಕೊಂಡು ಕೆಫೆಗೆ ಬಂದು ಸದ್ದಿಲ್ಲದೆ ಇಟ್ಟು ಹೋಗಿರ್ತಾರೆ. ಅದು ಕಾಣಿಸುತ್ತೆ ನಿಮ್ಗೆ ದೃಶ್ಯದಲ್ಲಿ. ಟಿಫಿನ್ ಬಾಕ್ಸ್ ಇಲ್ಲದ ಕಾರಣದಿಂದಾಗಿ ಇದು ಮೇಲ್ಛಾವಣಿಗೆ ಚಿಮ್ಮಿದೆ. ಸೊ ಹೀಗಾಗಿನೇ ಅಲ್ಲಿ ಸಾವು ನೋವಿನ ತೀವ್ರತೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿದೆ. ಮೇಲ್ಭಾಗದಲ್ಲಿ ಅದು ಸಿಡಿದ್ರಿಂದ ಅಡ್ಡ ಸಿಡಿಯೋದಾಗಿದ್ದರೆ ಅದರ ಎಫೆಕ್ಟ್ ಬೇರೆ ಆಗಿರೋದು, ಬಹಳ ಕಷ್ಟ ಆಗಿರೋದು. ಈಗ ಸದ್ಯಕ್ಕೆ ಆ ರೀತಿಯಾಗಿ ವಿಶ್ಲೇಷಣೆ ಕೇಳಿ ಬರ್ತಾ ಇದೆ. ಇನ್ನು ಸಿಸಿಬಿಯ ವಿಶೇಷ ತನಿಖಾ ತಂಡಗಳು ಕೇರಳ, ತಮಿಳುನಾಡು, ಕರ್ನಾಟಕದ ವಿವಿಧ ಭಾಗಗಳಿಗೆ ತೆರಳಿ ತನಿಖೆಯನ್ನ ಮಾಡ್ತಾ ಇವೆ. ಆದರೆ ಇದು ಭಯೋತ್ಪಾದಕ ಕೃತ್ಯನ ಅನ್ನೋದು ಈವರೆಗೂ ಕೂಡ ಖಚಿತಪಟ್ಟಿಲ್ಲ. ಸೊ ವ್ಯಾಪಾರ ವೈಷಮ್ಯದಿಂದಲೂ ಆಗಿರುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಈ ಮಧ್ಯೆ ಘಟನಾ ಸ್ಥಳಕ್ಕೆ ಮುಖ್ಯಮಂತ್ರಿಗಳು ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡಿದ್ದಾರೆ. ಇನ್ನು ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಪ್ರಕರಣದಲ್ಲಿ ಗಾಯಗೊಂಡಂತವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 2 ಆಸ್ಪತ್ರೆಗಳಿಗೆ ಭೇಟಿ ನೀಡಿದಂಥ ಸಿಎಂ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಚಿಕಿತ್ಸಾ ವೆಚ್ಚವನ್ನು ಭರಿಸುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ. ಬಟ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೀರಿಯಸ್. ಲೋ ಇಂಟೆನ್ಸಿಟಿ ಅದು ಇದು ತಯಾರು ಮಾಡಿದ್ರು, ಲೋಕಲ್ ಆಗಿ ತಯಾರು ಮಾಡಿದ್ದಾರೆ. ಸೊ ಅದಕ್ಕೆ ಒಂದು 8 ಅಡಿಲಿ ಎಫೆಕ್ಟ್ ಆಗಿದೆ. ದೊಡ್ಡ ಸೌಂಡ್ ಮಾತ್ರ ಬಹಳ ಜೋರಾಗಿ ಬಂದಿದೆ. ಇಲ್ಲ, ಈಗೇನು ನಾವು ಹೇಳೋಕ್ಕಾಗೋದಿಲ್ಲ. ಯಾವ ಸಂಘಟನೆ ಮಾಡಿದೆ, ಇಂಡಿವಿಜುವಲ್ ಮಾಡಿದ. ಇನ್ನೊಂದು ಥಿಯರಿ, ನೆನ್ನೆ ನಾವು ಅಲ್ಲಿ ಸ್ಥಳಕ್ಕೆ ಹೋದಾಗ ಈ ಹೋಟೆಲ್ನವರು 4-6 ಹೋಟೆಲ್ ಮಾಡಿದ್ದಾರೆ, ಸಕ್ಸಸ್ ಆಗಿಬಿಟ್ರು, ಅದಕ್ಕೆ ಹೊಟ್ಟೆವ್ರಿಗೆ ಮಾಡಿದ್ದಾರೆ ಯಾರು ಅಂತ ಈ ರೀತಿ ಕೆಲವು ಮಾತುಗಳು ಕೇಳಿ ಬರ್ತಾ ಇತ್ತು. ಅದನ್ನೆಲ್ಲವನ್ನು ನಾವು ನೋಡ್ತೀವಿ. ಸೊ ಇನ್ನು ರಾಜಕೀಯವಾಗಿ ಇದು ಅನೇಕ ಟೀಕೆಗಳಿಗೆ ಗುರಿಯಾಗ್ತಾ ಇದೆ. ಈ ರೀತಿ ಆಗಬಾರ್ದಿತ್ತು, ಆಗಿದೆ. ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣ ಸಂಬಂಧ ಬಿಜೆಪಿ ಆರೋಪಗಳಿಗೆ ತಿರುಗೇಟ ನೀಡೋ ಭರದಲ್ಲಿ ಕಾಂಗ್ರೆಸ್ ನಾಯಕರು ವಿಪರೀತಾರ್ಥದಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲ ಸಿಲ್ಲಿ ಕ್ರಿಯೇಷನ್ಸ್ ಅಂತ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಒಂದು ಹೇಳಿಕೆ ಬರೆದು, ಇನ್ನೊಂದು ಹೆಜ್ಜೆ ಮುಂದೆ ಹೋದಂಥ ಸಚಿವ ಚಲುವರಾಯಸ್ವಾಮಿ ಹಿಂದೆ ನಡೆದ ಹಲವು ಘಟನೆಗಳಲ್ಲಿ ಬಿಜೆಪಿ ಕೈವಾಡ ಇದೆ ಅಂತ ಅವರದ್ದು ಆರೋಪ. ಬಿಜೆಪಿಯವರ ಕಾಲದ ಸ್ಫೋಟಗಳಿಗೆ ಕಾರಣ ಏನು ಅಂತ ಸಿಎಂ ಅವರ ಪ್ರಶ್ನೆ. ವಿಪಕ್ಷಗಳು ಬೆಂಗಳೂರು ಬ್ರ್ಯಾಂಡ್ ಹಾಳು ಮಾಡ್ತಾ ಇದ್ದಾರೆ ಅಂತ ಡಿಸಿಎಂ ಅವರ ಕಿಡಿ. ಇನ್ನು ಮಧು ಬಂಗಾರಪ್ಪನವರು, ದಿನೇಶ್ ಗುಂಡೂರಾವ್ ಅವರಂತೂ ಪುಲ್ವಾಮಾ ದಾಳಿ ವಿಚಾರವನ್ನ ಇಲ್ಲಿ ಕೆದಕಿ ತಂದಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಇವು ಯಾವುದಕ್ಕೂ ಆಸ್ಪದ ಇಲ್ಲ. ಇದು ಇಸ್ ಆಲ್ ಕ್ರಿಯೇಷನ್. ನಮ್ಮ ಸರ್ಕಾರ ಯಾವುದು ಸೊಪ್ಪು ಹಾಕಲ್ಲ. ವಿಲ್ ನಾಟ್ ಗೆಟ್ ಡಿಸ್ಟ್ರಾಕ್ಟೆಡ್ ಬೈ ಆಲ್ ದಿಸ್ ಡಿಸ್ಟರ್ಬ್ ಪೀಸ್ ಇದೆಯಲ್ಲ, ವಿ ವಿಲ್ ಟ್ಯಾಕಲ್ ಇಟ್. ಬಿಜೆಪಿಯರು ಕಾಂಗ್ರೆಸ್ ಆಡಳಿತ ಸಂದರ್ಭದಲ್ಲಿ ಅಲ್ಲಲ್ಲೇ ಬೆಂಕಿ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಎಲ್ಲಾ ಚಟುವಟಿಕೆಗಳ ಹಿಂದೆ ಬಿಜೆಪಿಯವರ ಕೈವಾಡ ಇರುತ್ತೆ. ಕೆಲವು ಓಟ್ಲ ಬಿಸ್ನೆಸ್ ಅಲ್ಲಿ ಹಿನ್ನಡೆ ಆಗ್ತಕ್ಕಂಥ ರೀತಿನಲ್ಲೂ ಆಗಿರಬಹುದು ಅಂತ ಹೇಳಿ ಪಬ್ಲಿಕ್ ನಲ್ಲಿ ಚರ್ಚೆ ಆಗ್ತಾ ಇದೆ. ನಾನು ಇದ್ರ ಬಗ್ಗೆ ಬಿಜೆಪಿಯವರ ಕೈವಾಡ ಇದೆ ಅಂತಲೂ ನಾನು ಹೇಳಕ್ ಹೋಗ್ತಾ ಇಲ್ಲ. ಅವ್ರ ಕಾಲದಲ್ಲಿ ಆಗಿತ್ತಲ್ಲ ಬಾಂಬ್ ಬ್ಲಾಸ್ಟ್ ಎಲ್ಲ, ಏನಾಗಿತ್ತು ಆಗ್ಲೂ ಮುಸಲ್ಮಾನರು ಚೀಕಟ್ಟೆ ಮಾಡ್ತಿದ್ರು. ಬಟ್ ಅದರಲ್ಲಿ ರಾಜಕೀಯ ಮಾಡಕ್ ಹೋಗ್ಬಾರ್ದು. ಬೆಂಗಳೂರು ಹೆಸರನ್ನ ಏನು ಹಾಳು ಮಾಡ್ಲಿಕ್ಕೆ ಏನು ಪ್ರಯತ್ನ ಮಾಡ್ತಿದ್ದಾರೆ ಎಲ್ಲ ನಮಗೆ ಗಮನ ಇದೆ. ಬಿಜೆಪಿಯವ್ರು ಏನಾರು ಮಾತಾಡ್ಕೊಳ್ಳಿ, ಏನಾರು ರಾಜಕಾರಣ ಮಾಡ್ಕೊಳ್ಳಿ, ನೀವೆಲ್ಲ ಲೀಸ್ಟ್ ಬಾದರ್ಡ್ ಅಬೌಟ್ ಇಟ್. ಅವರು ಕನ್ಸ್ಟ್ರಕ್ಟಿವ್ ಆಗಿ ಸಹಕಾರ ಕೊಟ್ರೆ ಓಕೆ, ರಾಜಕಾರಣ ಮಾಡ್ತೀನಿ ಅಂದ್ರೆ ರಾಜಕಾರಣ ಮಾಡಿ, ಏನ್ ತೊಂದ್ರೆ ಇಲ್ಲ. ಪುಲ್ವಾಮಾ ಆದಾಗ ಯಾರಿದ್ರೆ ಅಧಿಕಾರದಲ್ಲಿ ಮಣಿಪುರದಲ್ಲಿ ನಾಚಿಕೆ ಆಗಲ್ಲ ಇವರಿಗೆ? ಹೋಗಿ ಪಾಕಿಸ್ತಾನಕ್ಕೆ ಕೇಕ್ ತಿನ್ಕೊಂಡ್ ಬಂದ್ರಲ್ಲ. ಈ ವಿಚಾರದಲ್ಲಿ ಈಗ ಸಚಿವರು ಕೊಡ್ತಾ ಇರುವಂತಹ ಹೇಳಿಕೆಗಳು ಯಾವ ರೀತಿಯಲ್ಲಿ ತೋರಿಸುತ್ತೆ ಅನ್ನೋದು. ಈ ವಿಚಾರದಲ್ಲಿ ಪಕ್ಷಾತೀತವಾಗಿ ನಿಂತ್ಕೊಳ್ಬೇಕು. ಇಂಥ ವಿಚಾರದಲ್ಲಿ ಯಾವುದೋ ಹೇಳಿಕೆಗಳನ್ನು ಕೊಟ್ಟು ಅವ್ರ ಕಾಲದಲ್ಲಿ ಹಂಗಾಗಿಲ್ಲ, ಇವ್ರ ಕಾಲದಲ್ಲಿ ಹಂಗಾಗಿಲ್ವಾ ಅಂತ ಹೇಳಿಕೆಗಳನ್ನು ಕೊಡ್ತಾ ಕೂತ್ಕೊಂಡ್ರೆ ನಿಮ್ಮ ಹೇಳಿಕೆಗಳು ಇಂಥ ಕೃತ್ಯಗಳನ್ನು ಮಾಡುವಂಥವ್ರಿಗೆ ಮತ್ತೊಂದಿಷ್ಟು ಕುಮ್ಮಕ್ಕೆ ಕೊಟ್ಟಂಗೆ ಆಗತ್ತೆ. ರಾಜಕೀಯ ಕಿತ್ತಾಡ್ಕೊಳ್ತಾರೆ, ಬಿಡು ನಮ್ಮ ಪಾಡಿಗೆ ನಾವು ಮಾಡೋಣ ಅನ್ನೋ ಮಟ್ಟಕ್ಕೆ. ಡೋಂಟ್ ಡೂ ದ್ಯಾಟ್. ಅದನ್ನು ಪದೇ ಪದೇ ಹೇಳ್ತೀವಿ. ಹಲವು ಬಂದಾಗ ಅವ್ರನ್ನ ನಾಯಕರನ್ನುವಂಥದ್ದು, ಈ ಥರ ಹೇಳಿಕೆಗಳಿದ್ದಾವಲ್ಲ, ಮತ್ತೊಂದಿಷ್ಟು ಕುಮ್ಮಕ್ಕನ್ನು ಕೊಡುತ್ತೆ. ಸೊ ಹಾಗಾಗಿ ರಾಜಕಾರಣಿಗಳು ಇದು ಕ್ರಿಯೇಷನ್. ಏನು ಕ್ರಿಯೇಷನು? ಕರೆಕ್ಟು, ಬಾಂಬ್ ಕ್ರಿಯೇಷನ್ ಮಾಡಿರುವಂಥದ್ದು ಯಾತಕ್ಕೋಸ್ಕರ ಕ್ರಿಯೇಷನು? ಯಾವನ್ ಮಾಡಿದ್ದಿದು? ಯಾತಕ್ಕೆ ಮಾಡಿದ? ಇದ್ರ ಬಗ್ಗೆ ಮಾತನಾಡಬೇಕಲ್ಲ. ಬಿ ಜೆ ಪಿಯವ್ರ ಕೈವಾಡ ಅಂಥೇಳಿ. ಒಬ್ಬ ಸಚಿವರಾಗಿರ್ತೀರಾ ನೀವೆಲ್ಲ, ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತೀರಾ. ಏನು ಹೇಳಿಕೆಗಳನ್ನು ಕೊಡಬೇಕು, ಯಾವ ಹೇಳಿಕೆಗಳನ್ನು ಕೊಡಬೇಕು, ಈ ಸಂದರ್ಭದಲ್ಲಿ ಹೇಗಿರಬೇಕು, ಇವೆಲ್ಲ ನಿಮ್ಮ ಸಣ್ಣತನವನ್ನು ತೋರಿಸುತ್ತೆ. ದೊಡ್ಡವರ ಸಣ್ಣತನಗಳು ಇಂತಹ ಹೇಳಿಕೆಗಳು. ಜನರಲ್ಲಿ ಕಾನ್ಫಿಡೆನ್ಸನ್ನು ಹುಟ್ಟುಹಾಕೋ ರೀತಿಯ ಹೇಳಿಕೆ ಇರಬೇಕು, ಅಥವಾ ಇವರು ರಾಜಕಾರಣಿಗಳು ಬರೀ ಇಂತಹ ಸಂದರ್ಭಗಳಲ್ಲಿ ಇಂಥದ್ದೇ ಹೇಳಿಕೆ ಕೊಡ್ತಾರೆ ಅಂತ ಇರಬೇಕು. ದೊಡ್ಡವ್ರು ಅನ್ಸ್ಕೊಳ್ರಿ. ದೊಡ್ಡವರಾದಮೇಲೆ ಸಣ್ಣತನವನ್ನು ತೋರ್ಸಕ್ಕೆ ಹೋಗಬೇಡಿ ನಿಮ್ಮ ಹೇಳಿಕೆಗಳ ಮೂಲಕವಾಗಿ. ಗೊತ್ತಿಲ್ಲ, ಎಲ್ಲರೂ ದೊಡ್ಡವರಲ್ವಾ, ಏನು ಹೇಳಿದ್ರು ನಿಮಗೆ ನಡೆಯುತ್ತೆ ಅಂಥೇಳಿ.
ಸೊ ಇದ್ರ ಮಧ್ಯದಲ್ಲಿ ಈ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅವರಲ್ಲಿ ಒಬ್ಬರನ್ನ ನೋಡ್ತಾ ಇದ್ದೆ, ಒಬ್ರಿಗೆ ಕಣ್ಣಿಗೆ ಬಲಗಣ್ಣಿಗೆ ಎಫೆಕ್ಟ್ ಆಗಿದೆ, ವೈದ್ಯರು ಹೇಳ್ತಾ ಇದ್ರು, ಕೇಳಿಸ್ಕೊಳ್ತಾ ಇದ್ದೆ. ಆ ಕಣ್ಣೇ ಬರೋದು ಡೌಟು ಅಂತಿದ್ದಾರೆ. ನಮ್ಮ ಪ್ರಾರ್ಥನೆ ಅವ್ರಿಗೆ ಕಣ್ಣು ವಾಪಸ್ ಬರಲಿ ಅಂತ ಹೇಳಿ. ಪಾಪ ಅಕೌಂಟೆಂಟಾಗಿ ಕೆಲಸ ಮಾಡ್ತಾ ಇದ್ರಂತೆ. ಹೇಗಿರಬೇಕು ಅವ್ರ ಪರಿಸ್ಥಿತಿ? ಸ್ಯಾಡ್ ಅನಿಸುತ್ತೆ, ಒಂದು ಸಲ ಸಂಕಟ ಆಗುತ್ತೆ. ಯಾವನೋ ಏನೋ ಮಾಡೋ ಕೆಲಸಕ್ಕೋಸ್ಕರ, ಇನ್ಯಾವನೋ ತನ್ನ ಜಿದ್ದನ್ನು ಸಾಧಿಸೋಕ್ಕೋಸ್ಕರ ಇನ್ನೊಬ್ಬರು ಕಣ್ಣೆ ಯಾಕೆ ಕಳಿಬೇಕು? ಜೀವ ಯಾಕೆ ಹಾನಿ ಮಾಡಬೇಕು? ಇನ್ನೊಬ್ಬರು ಕಿವಿಗೆ ಪೆಟ್ಟಾಗಿದೆ, ಅವ್ರಿಗೂ ಈಗ ಆಪ್ರೇಷನ್ ಮಾಡಿದಾರಂತೆ. ಇನ್ನೊಂದು ವಾರ ಅವರು ಅಬ್ಸರ್ವೇಷನಲ್ಲಿರ್ತಾರೆ. ಅವ್ರಿಗೂ ಏನೂ ಆಗದೆ ಇರಲಿ, ಕಿವಿಗೆ ಚೆನ್ನಾಗಿರಲಿ. ಇನ್ನೊಂದಿಷ್ಟು ಜನ ಗಾಯ ಆಗಿದೆ. ಹೆಂಗಾಗತ್ತೆ ರೀ? ಪ್ಲಾಸ್ಟಿಕ್ ಸರ್ಜರಿ ಮಾಡೋ ಮಟ್ಟಕ್ಕೆ ಬಂದಿದೆ ಅವ್ರದ್ದು ಕಿವಿ. ಪ್ಲಾಸ್ಟಿಕ್ ಸರ್ಜರಿ. ಹೇಗೆ ಇರಬೇಕು ಅವ್ರ ಪರಿಸ್ಥಿತಿ ಅಂತ ಯೋಚನೆ ಮಾಡ್ಕೊಳ್ಳಿ. ಯಾವುದಕ್ಕೋಸ್ಕರ ಇದು? ಈ ಸಂದರ್ಭದಲ್ಲಿ ಹೇಳಿಕೆಗಳು. ಅವ್ರು ಯಾರೋ ಮಾಡಿಸಿದ್ದಾರೆ, ಇನ್ಯಾರೋ ಮಾಡಿದ್ದಾರೆ, ಅವ್ರ ಕಾಲದಲ್ಲಿ ಆಗಿಲ್ವಾ? ಇಸ್ ಇಟ್ ಫೇರ್? ಇಸ್ ಇಟ್ ಫೇರ್? ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಮನೇಲಿ ಹೋಗಿ ಕೇಳಿ, ನಾನು ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ದೀನಿ, ಇದು ಸರಿನಾ ತಪ್ಪಾ ಅಂತೇಳಿ. ನಿಮ್ಮ ಮನೇಲಿರುವಂಥವ್ರಿಗೆ ಕೇಳಿ, ನಿಮ್ಮ ಮಕ್ಕಳಿಗೆ ಕೇಳಿ ಹೇಳ್ತಾರೆ. ಅಥವಾ ಯಾರೂ ಬೇಡ, ಈ ನೊಂದಿದ್ದಾರಲ್ವ, ಈಗ ಯಾರೆಲ್ಲ ಗಾಯಗಳು ಆಸ್ಪತ್ರೆ ಇದ್ದಾರಲ್ಲ, ಅವ್ರ ಮುಂದೆ ಹೋಗಿ ಹೇಳಿ, ಇಂಥದ್ದು ಹೇಳ್ತಾ ಇದ್ದೀನಿ ಸರಿನಾ ಅಂಥೇಳಿ. ಏನು ಮಾಡ್ತಾರಂಥೇಳಿ ಗೊತ್ತಾಗುತ್ತೆ ನಿಮಗೆ. ಹೌದು ಶಭಾಷ್ ಅಂತ ಹೇಳ್ತಾರೋ ಅಥವಾ ಕೈಯನ್ನು ಎತ್ತಿ ಎಲ್ಲಾದರೂ ಕೊಡ್ತಾರೋ ಯೋಚನೆ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದೇ ಇದ್ದರೆ, ರಾಜಕಾರಣಿಗಳು ಇಂತಹ ಸಂದರ್ಭದಲ್ಲೂ ಹೇಳಿಕೆಯನ್ನು ಕೊಡದೇ ಬದಲಾವಣೆ ಮಾಡ್ಕೊಳ್ಳೋದೇ ಇದ್ದರೆ, ನಿಮ್ಮನ್ನು ಈಗಾಗಲೇ ರಾಜಕೀಯ ಗಬ್ಬೆದ್ದು ಹೋಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಹಾಗೆ ನಿಮ್ಮನ್ನು ಜೋಕರ್ಸ್ಗಳ ರೀತಿಯಲ್ಲಿ, ಕಾಮಿಡಿಯನ್ಸ್ಗಳ ರೀತಿಯಲ್ಲಿ, ಇವ್ರು ಇರೋದೇ ಇಷ್ಟೇ ಇವ್ರ ಮೈಂಡ್ ಸೆಟ್ಟು ಅನ್ನೋ ರೀತಿಯಲ್ಲಿ ಬರುತ್ತೆ. ಸೊ ಇಷ್ಟೆಲ್ಲವೂ ಕೂಡ ಇದೆ. ಇನ್ನೊಂದು ಕಡೆಗೆ CC ಕ್ಯಾಮ್ರಾಗಳ ದೃಶ್ಯಗಳನ್ನು ನೋಡಿದಾಗ, ಈ CC ಕ್ಯಾಮ್ರಾಗಳಲ್ಲಿ ಸಿಗ್ತಾರೆ. ಬಟ್ ನನಗೆ ಒಂದು ಲಿಂಕ್ ಅಂತೂ ನನಗೆ ಬರ್ತಾ ಇದೆ. ಹಿಂದೆ ಒಂದು ಘಟನೆ ನಡೆದಿತ್ತು ಬೆಂಗಳೂರಿನಲ್ಲೇ, ಒಂದು ಏರಿಯಾದಲ್ಲಿ. ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿನೂ ಇಟ್ಟಿದ್ರು, ಪೊಲೀಸರ ಮೇಲೆ ಹಲ್ಲೆನೂ ಮಾಡಿದರು, ಕಲ್ಲು ತೂರಾಟ ಮಾಡಿದರು, ಎಲ್ಲವೂ ಕೂಡ ಆಗಿತ್ತು. ಆ ಏರಿಯಾದಿಂದ ಇವನು ವಾಪಸ್ ಹೋಗಿದ್ದು ಅದೇ ಏರಿಯಾಗೆ ಅನ್ನುವಂಥದ್ದು ಒಂದಿಷ್ಟು ಸಿಗ್ತಾ ಇದೆ ಮಾಹಿತಿಗಳು. ಐ ಡೋಂಟ್ ನೋ, ಆ ಏರಿಯಾಗೆ ಇವನು ಸಿಗೋದಾದರೆ ಆ ಸಂದರ್ಭದಲ್ಲಿ ಹೇಳಿಕೆಗಳನ್ನು ಕೊಟ್ಟಿರುವಂಥವ್ರ ವಿಚಾರದಲ್ಲಿ ಏನು ಬರುತ್ತೆ, ಆ ಸಂದರ್ಭದಲ್ಲಿ ಆರೋಪಿಗಳಾಗಿರುವಂಥವ್ರು ಈಗ ಯಾವ ಪೊಸಿಷನಲ್ಲಿದ್ದಾರೆ ಅಂತ ಬರುತ್ತೆ. ಈ ಆರೋಪಿಗೂ ಹಿಂದೆ ನಡೆದಿರುವಂಥ ಘಟನೆಗೂ ಲಿಂಕ್ ಏನಾದರೂ ಬರುತ್ತಾ ಗೊತ್ತಿಲ್ಲ. ನನಗಿರುವಂಥ ಮಾಹಿತಿಯ ಪ್ರಕಾರ ಹೇಳ್ತಾ ಇದ್ದೀನಿ, ಆ ಏರಿಯಾ ಹಿಂದೆಯೂ ಕೂಡ ಇಂಥದ್ದೇ ವಿಚಾರದಲ್ಲಿ ಸದ್ದು ಮಾಡಿತ್ತು. ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾಗಿತ್ತು. ಮಾನ್ಯ DCM ಸಾಹೇಬರು ಹೇಳ್ತಾ ಇದ್ರಲ್ಲ, ಬ್ರ್ಯಾಂಡ್ ಬೆಂಗಳೂರನ್ನು ಹಾಳು ಮಾಡ್ತಾ ಇದ್ರು ಅಂತೇಳಿ. ಬ್ರ್ಯಾಂಡ್ ಬೆಂಗಳೂರನ್ನು ಅವತ್ತು ಹಾಳು ಮಾಡಿದಂಥವರಿಗೆ ಯಾವ ಪೊಸಿಷನನ್ನು ನೀವು ಕೊಟ್ಟಿದ್ದೀರಾ ಅನ್ನುವಂಥದ್ದನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಅವರಿಗೆ ಯಾವ್ಯಾವ ಹುದ್ದೆಗಳನ್ನು ಕೊಟ್ಕೊಂಡು ಇಟ್ಕೊಂಡಿದ್ದೀರಾ, ಆ ಆರೋಪದಲ್ಲಿರುವಂಥ ಆರೋಪಿ ನಂಬರ್ 1ಗೆ ನೀವು ಯಾವ ಹುದ್ದೆಯನ್ನು ಕೊಟ್ಕೊಂಡು ಈಗ ಇಟ್ಕೊಂಡಿದ್ದೀರಾ ಅನ್ನೋದನ್ನು ನೋಡ್ಕೊಳ್ಳಿ. ಅವರ ಆ ಕೇಸಿಗೆ ಸಂಬಂಧಪಟ್ಟಂಥವರೇ ಬಂದಿದ್ರೋ, ಆ ಏರಿಯಾದಿಂದ ಅಂತೂ ಬಂದಿದ್ದಾರೆ, ಇಲ್ಲದೇನೂ ಇರಬಹುದು. ಆ ಕೇಸಿಗೆ ಸಂಬಂಧಪಟ್ಟದೇ ಇರೋರು ಇರಬಹುದು, ಅಥವಾ ಇನ್ಯಾರು ಬೇರೆದವರು ಇರಬಹುದು. ಆದರೆ ನೀವು ಆ ಸಂದರ್ಭಗಳಲ್ಲಿ ತೆಗೆದುಕೊಳ್ತಾ ಇದ್ದಂತಹ ಹೇಳಿಕೆಗಳು, ನಿರ್ಧಾರಗಳು ಶೋಸ್ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಮಾತನಾಡ್ತಾ ಇದ್ದೀರಾ. ಬ್ರ್ಯಾಂಡ್ ಬೆಂಗಳೂರು ಎಲ್ಲಿದೆ? ಬ್ರ್ಯಾಂಡ್ ಬೆಂಗಳೂರು ಹೆಸರಿಗಷ್ಟೇ ಇದೆ, ಹಾಳು ಮಾಡಿ ಆಗ ಹೋಗಿದೆ. ಆಲ್ಮೋಸ್ಟ್ ಆಲ್ 90%, ಇನ್ನುಳಿದಿರೋ 10% ಅಲ್ಲೂ ಇಲ್ಲೂ ಉಳ್ಕೊಂಡಿದೆ. ಆಮೇಲೆ ಯಾರು ಕೂಡ ಮುಖ ಕಾಣಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಾಂಬ್ ಬ್ಲಾಸ್ಟ್ ಇಟ್ಕೊಂಡು ಹೋಗ್ತಾರಾ? ಅವನು ತಪ್ಪಿಸ್ಕೊಳ್ಬೇಕು ಅಂತಾನೆ ಯಾಮಾರಿಸ್ಕೊಂಡು ಬಂದಿರ್ತಾನೆ, ಕ್ಯಾಪ್ ಹಾಕ್ಕೊಂಡು ಬಂದಿರ್ತಾರೆ, ಅದನ್ನು ಹುಡುಕೋ ಕೆಲಸವನ್ನು ಮಾಡ್ತಾರೆ. ಸೊ ಅದಕ್ಕೆ ಈಗ ಚೆಹರೆಯನ್ನು ಹುಡುಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಈ ಘಟನೆ ನಡೆಯೋ 3 ದಿನಗಳ ಹಿಂದೆ ಅಷ್ಟೇ ಪಾಕಿಸ್ತಾನದ ವಿಚಾರದಲ್ಲಿ ಘೋಷಣೆಯನ್ನು ಕೂಗಿದಂಥ ವಿಚಾರದಲ್ಲಿ ಎಷ್ಟು ನಾಯಕರುಗಳ ಸಮರ್ಥನೆಯನ್ನು ಮಾಡ್ಕೊಂಡ್ರಿ? ಎಷ್ಟು ನಾಯಕರುಗಳ ಸಮರ್ಥನೆಯನ್ನು ಮಾಡ್ಕೊಂಡ್ರಿ? ಅವತ್ತು ಹೇಳಬೇಕಾಗಿತ್ತು, ಕಠೋರವಾಗಿ ಅವ್ರನ್ನ ಒಳಗಡೆ ಹಾಕ್ತೀವಿ ಅಂತ ಹೇಳಿ. ಯಾವನು ರಾಜಕೀಯ ಮಾತಾಡಕ್ಕೆ ಹೋಗ್ಬೇಡ್ರಿ, BJPಯವರು JDS ನಮಗೆ ಗೊತ್ತಿದೆ, ನಾವು ಸರ್ಕಾರದಲ್ಲಿದ್ದೇವೆ, ಅವನು ಯಾವನೇ ಆಗಲಿ ಒಳಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಹೇಳಬೇಕು. ಅವಾಗ ಏನು ಹೇಳಿದ್ರಿ? ಸಮರ್ಥನೆ ಅಂಥದ್ದು ಯಾವುದು ಹೇಳಿಕೆ ಇಲ್ಲ, ಅಂಥದ್ದು ಏನೂ ಇಲ್ಲ ಅಂಥೇಳಿ ಅವತ್ತು ಹೇಳಿಕೊಂಡಂಥ ಹೇಳಿಕೆಗಳವೆಲ್ಲ. ನೀವು ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ, ಆ ಹೇಳಿಕೆಗಳು ಇಂಥವರಿಗೆ ಸ್ಫೂರ್ತಿ ಆಗುತ್ತೆ, ನಮ್ಮ ಜೊತೆಗೆ ಯಾರೋ ಇದ್ದಾರೆ ಅನ್ನುವಂಥ ಶಕ್ತಿಯನ್ನು ತುಂಬುತ್ತೆ. ದಯವಿಟ್ಟು ಅಂಥವುಗಳನ್ನು ಹೇಳಬೇಡಿ ಅಂತ ಹೇಳ್ತೀನಿ. ಸೇಮ್ ಅಗೇನ್ ಈ ಕೇಸ್ ವಿಚಾರದಲ್ಲಿ ಮಂಗಳೂರಿನ ಬಾಂಬ್ ಬ್ಲಾಸ್ಟ್, ಕುಕ್ಕರ್ ಬ್ಲಾಸ್ಟ್ ಕೂಡ ಇತ್ತು. ನನ್ನ ಜೊತೆಗೆ ನಮ್ಮ ಚಾನೆಲ್ ಮುಖ್ಯಸ್ಥರಾಗಿರುವಂಥ HR ರಂಗನಾಥ್ ಸರ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಸರ್ ಕೇಳಿಸ್ತಾ ಇದೆಯಾ ಸರ್?
ಕೇಳಿಸ್ತಾ ಇದೆ, ಹೇಳಿ ಸರ್. ಇವತ್ತು ನಾಯಕರುಗಳು ಒಂದ್ ಕಡೆಗೆ ತನಿಖೆ ನಡೀತಾ ಇದೆ, ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ, ಫೇರ್ ಅದು ಒಂದ್ ಕಡೆಗೆ. ಆದ್ರೆ ಇನ್ನೊಂದು ಕಡೆಗೆ ಇದು ಕ್ರಿಯೇಷನ್, ಇನ್ನೊಂದು ಕಡೆಗೆ ಬಿಜೆಪಿಯ ಕೈವಾಡ, ಇದು ಪುಲ್ವಾಮಾ ಆಗಿರ್ಲಿಲ್ವಾ, ಅವಾಗ ಏನ್ ಮಾಡ್ತಾ ಇದ್ರು, ಇಂತಹ ಹೇಳಿಕೆಗಳು ರಾಜಕಾರಣಿಗಳಿಂದ ಸಹಜವಾಗಿಯೇ ನಿರೀಕ್ಷೆ ಮಾಡುವಂತ ಪರಿಸ್ಥಿತಿಗೆ ಬಂದು ಬಿಟ್ಟಿದೀವಿ ಅಂತ ಅನಿಸ್ತಾ ಇದೆ ಸರ್. ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಸ್ ನಡೆಯುವಾಗ ಸರ್ ಈ ರಾಜಕಾರಣಿಗಳನ್ನೆಲ್ಲ ಗಂಭೀರವಾಗಿ ತಗೊಳ್ಳೇಬಾರ್ದು. ಯಾಕೆ ಅಂದ್ರೆ ಯಾವಾಗ ಪುಲ್ವಾಮಾ ಅಟ್ಯಾಕ್ ಅನ್ನ ಸಸ್ಪೆಕ್ಟ್ ಮಾಡಕ್ ಸ್ಟಾರ್ಟ್ ಆಯ್ತು, ಅಲ್ಲಿಗೆ ಆಯಾಯ ರಾಜಕಾರಣಿಗಳ ಮನೋಸ್ಥಿತಿ ಏನಿದೆ ಅಂತ ಗೊತ್ತಾಗೋಗುತ್ತೆ. ಅರ್ಥ ಆಯ್ತಾ? ಇವತ್ತಿಗೂ ಪುಲ್ವಾಮಾನ ಅದು ಯಾರೋ ಮಾಡಿಸಿದ್ದಾರೆ ಅನ್ನೋದಾದ್ರೆ ಸಂಬಡಿ ಶುಡ್ ಹ್ಯಾವ್ ಗಾನ್ ಟು ಕೋರ್ಟ್. ಹೌದು, ಇಟ್ಸ್ ಎ ಸೀರಿಯಸ್ ಮ್ಯಾಟರ್, ಅದು ತಮಾಷೆ ಅಲ್ಲ. ಇದು ಸುಮ್ಮನೆ ಗಾಳಿನಲ್ಲಿ ಗುಂಡು ಹೊಡೆಯೋ ವ್ಯವಹಾರ ಇದು. ಹಂಗಾಗಿ ನಾವು ಈ ಟೆರರಿಸ್ಟ್ ಆಕ್ಟಿವಿಟಿ ಅಥವಾ ಈ ತರ ಬಾಂಬ್ ಬ್ಲಾಸ್ಟ್ ಗಳಿಗೆ ಬಂದಾಗ ಇವ್ರುಗಳ ಮಾತನ್ನು ಗಂಭೀರವಾಗಿ ತಗೊಳ್ಳಲೇಬಾರ್ದು ಫಸ್ಟ್ ಆಫ್ ಆಲ್. ಬಟ್ ಒಬ್ಬ ಸಚಿವರಾಗಿರುವಂತವ್ರು ಕ್ರಿಯೇಷನ್ ಅನ್ನುವಂತ ಶಬ್ದವನ್ನ ಬಳಕೆ ಮಾಡ್ತಾರಲ್ಲ ಈ ಸ್ಫೋಟ ಆಗಿರೋದನ್ನ, ಏನ್ ಹೇಳೋಣ ಸರ್? ಅವ್ರನ್ನ ಸಚಿವರಾದ ತಕ್ಷಣ ಅವರ ಬುದ್ಧಿನಲ್ಲಿ 10 ಡಿಗ್ರಿ ಎಕ್ಸಸ್ ನಾಲೆಡ್ಜ್ ಬಂದಿದೆ ಅಂತ ನೀವ್ ಯಾಕೆ ಅನ್ಕೋಬೇಕು? ಬಟ್ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಾರಲ್ವಾ ಸರ್? ಈ ಜವಾಬ್ದಾರಿ ಸ್ಥಾನ ಅಷ್ಟೇ, ಮನುಷ್ಯ ಮತ್ತು ದೇಹ ಮತ್ತು ಮೆದುಳು ಅದೇ ಅಲ್ವಾ? ಎಕ್ಸಾಕ್ಟ್ಲಿ. ಮಂತ್ರಿ ಆದ ಕೂಡಲೇ ಬುದ್ಧಿವಂತರಾಗ್ಬಿಡಲ್ವಲ್ಲ ಯಾರುವೆ. ಅವರ ರಾಜಕಾರಣದ ಜೀನ್ ಏನಿದೆ ಮತ್ತೆ ರಕ್ತ ಏನಿದೆ ಅದೆಲ್ಲ ಹೋಗತ್ತದು. ಹಂಗಾಗಿ ನೀವು ಮಂತ್ರಿ ಹೇಳ್ಬಿಟ್ರು ಒಂದ್ ತಕ್ಷಣ ಏನಕ್ಕೆ ಟೆನ್ಷನ್ ಮಾಡ್ಕೋತೀರಿ? ಹೇಳಿ ಬಿಡಿ, ಮಂತ್ರಿ ಆದ್ರೆ ಏನೀಗ? ಜನರಲ್ಲಿರುವಂತಹ ಒಂದು ನಾವು ನಿಮ್ ಜೊತೆಗೆ ಇದೀವಿ ಅಂತ ಸರ್ಕಾರದವ್ರು ಹೇಳ್ಬೇಕು. ಒಂದನ್ ಜ್ಞಾಪಕ ಇಟ್ಕೊಳ್ಳಿ ಅರುಣ್, ಜನ ಇಂತ ಘಟನೆಗಳನ್ನ ಹೇಗೆ ಸ್ವೀಕಾರ ಮಾಡ್ಕೋಬೇಕೋ ಹಂಗ್ ಮಾಡ್ಕೋತಾರೆ. ಇದೆಲ್ಲದಕ್ಕೂ ಬಹಳ ಇಂಪಾರ್ಟೆಂಟ್ ಇರೋದು ಈ ಬೆಂಗಳೂರು ಕೇಸಲ್ಲಿ, ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ ನಮಗ್ ಬೇಕಾಗಿರೋದು ಅಕ್ಯೂಸ್ಡ್ ಯಾರು ಅನ್ನೋದಷ್ಟೇ ಬೇಕಾಗಿರೋದು. ಎಕ್ಸಾಕ್ಟ್ಲಿ, ಹೌದು. ನಮಗ ಅಕ್ಯೂಸ್ಡ್ ಯಾರು ಅಂದ ಮೇಲೆ ಯಾರ್ಯಾರು ನಾಲಿಗೆಯನ್ನ ಉದ್ದ ಬಿಟ್ಟಿರ್ತಾರೆ ಅದನ್ನ ಕತ್ತರಿಸುವ ಕೆಲಸ ಪ್ರಾರಂಭ ಮಾಡಬಹುದು. ಅಕ್ಯೂಸ್ಡ್ ಯಾರು ಅಂತ ಗೊತ್ತಾಗಕ್ ಮೊದಲು ನಾವು ಕೂಡ ಅವ್ರ ತರನೇ ನಾಲಿಗೆ ಉದ್ದ ಮಾಡಿದ್ರೆ ಪ್ರಯೋಜನ ಇಲ್ಲ. ಹೌದು, ಆಗ ನಮಗೂ ಅವ್ರಿಗೂ ವ್ಯತ್ಯಾಸ ಇಲ್ಲ. ಎಕ್ಸಾಕ್ಟ್ಲಿ, ಹೌದು. ಹಾಗಾಗಿ ಲೆಟ್ ದಿ ಅಕ್ಯೂಸ್ಡ್ ಯಾರು ಅಂತ ಬರ್ಲಿ, ಅಥವಾ ಅವನ ಬ್ಯಾಕ್ ಗ್ರೌಂಡ್ ಏನು ಅನ್ನೋದು ಗೊತ್ತಾಗ್ಲಿ. ಆ ನಂತರ ಲೆಟ್ ಅಸ್ ಟಾಕ್, ಅದ್ ಯಾರ್ಯಾರು ಮಾತಾಡಿದ್ದಾರೆ ಅವ್ರಿಗೆ ಅವ್ರವ್ರ ನಾಲಿಗೆ ಮೇಲಿರೋ ಹುಣ್ಣುಗಳು ಏನೇನು ಅಂತ ತೆಗೆದು ನೋಡೋಣ. ಬಟ್ ಇದರಲ್ಲಿ ಸಾರಿ, ಮತ್ತೆ ಅದನ್ನೇ ಕೇಳ್ತಾ ಇದ್ದೀನಿ ಸರ್. ಬೆಂಗಳೂರು ಬ್ರ್ಯಾಂಡ್ ಹಾಳಾಗತ್ತೆ ಅನ್ನುವಂಥದ್ದನ್ನ ಹಾಳು ಮಾಡಕ್ ನಿಂತಿದ್ದಾರೆ ವಿಪಕ್ಷಗಳು ಅನ್ನುವಂಥದ್ದನ್ನ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಈ ವಿಚಾರದಲ್ಲಿ, ಈ ಬ್ಲಾಸ್ಟ್ ನಿಂದಾಗಿ. ಒಂದು ಹೇಳ್ಬಿಡ್ತೀನಿ ಅರುಣ್, ಎಲ್ಲರಿಗೂ ಚೇತರಿಸಿಕೊಳ್ಳುವ ಶಕ್ತಿ ಇರುತ್ತೆ. ಆದ್ರೆ ಹಾಗೆಂದ ಮಾತ್ರಕ್ಕೆ ಇಂತಹ ಘಟನೆಗಳನ್ನ ಕೇವಲವಾಗಿ ತೆಗೆದುಕೊಳ್ಳೋದನ್ನ ನಿಲ್ಲಿಸ್ಬಿಡ್ಬೇಕು. ಒಂದು ಘಟನೆಯಿಂದ ಒಂದು ನಗರದ ಇಡೀ ಬ್ರ್ಯಾಂಡ್ ಹಾಳಾಗತ್ತೆ ಅಂತಾನೂ ಇಲ್ಲ, ಅಥವಾ ಯಾವುದೇ ಘಟನೆ ಆಗದಿದ್ರೂ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಕಂಗೊಳಿಸತ್ತೆ ಅಂತಾನೂ ಇಲ್ಲ. ಯಾವುದೇ ಟೆರರಿಸ್ಟ್ ಘಟನೆ ನಡೀದೇ ಇದ್ರೂವೆ ನಿಮ್ಮ ಹತ್ರ ಪವರ್ ಇಲ್ಲದೆ ಇದ್ರೆ ನೀರ್ ಇಲ್ಲದೆ ಇದ್ರೆ ಟ್ರಾಫಿಕ್ ಮ್ಯಾನೇಜ್ ಮಾಡಕ್ಕಾಗದೆ ಇದ್ರೆ ಆಗ್ಲೂ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಇರಲ್ಲ. ಹೌದು, ಬರೀ ಟೆರರಿಸ್ಟ್ ಆಕ್ಟಿವಿಟಿ ಬ್ಯಾಂಗ್ಳೂರ್ ಅಲ್ಲ, ಬರೀ ಕಾನೂನು ಸುವ್ಯವಸ್ಥೆಯು ಬ್ರ್ಯಾಂಡ್ ಬ್ಯಾಂಗ್ಳೂರು, ಬ್ರ್ಯಾಂಡ್ ಕಲ್ಕತ್ತಾ, ಬ್ರ್ಯಾಂಡ್ ಮುಂಬೈ, ಬ್ರ್ಯಾಂಡ್ ಡೆಲ್ಲಿಯ ಒಂದು ಭಾಗ ಅಷ್ಟೇ. ಹಾಗಾಗಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದೊಂದರಿಂದ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಹಾಳಾಗ್ಬಿಡುತ್ತೆ ಅಂತಂದ್ರೆ ಅಲ್ಲ. ಹಾಗೆ ಪೂರಕವಾಗಿದ್ದಾಗ ಒಂದು ಬ್ರ್ಯಾಂಡ್ ಬಿಲ್ಡ್ ಆಗೋದು. ಬಿಸ್ಕೆಟ್ ಅನ್ನ ಸೈಜ್ ದೊಡ್ಡದ್ ಮಾಡ್ಬಿಟ್ಟು ಬಾಯಿಗೆ ಬಂದಂಗೆ ಕೆಟ್ಟದಾಗ ಕ್ವಾಲಿಟಿ ಕೊಟ್ರೆ ಯಾರು ತಗೊಂಡ್ಬಿಡಲ್ಲ ದೊಡ್ಡ ಬ್ರ್ಯಾಂಡ್ ಅಂತ. ಹಾಗಾಗಿ ಆ ರಾಜಕಾರಣಿಗಳಿಗೆ ತಮಗೆ ಬೇಕಾದ ರೀತಿ ಅದನ್ನ ತಿರುಗಿಸ್ಕೊತಾರೆ. ಈಗ ಇದೇ ಡೆಪ್ಯೂಟಿ ಚೀಫ್ ಟಕ್ ಅಂತ ಒಂದು ಡಿಸಿಷನ್ ಬರ್ಲಿಲ್ವಾ ಅವರು? ಮಂಗಳೂರು ಕೇಸ್ ವಿಚಾರ ಅವತ್ತು ಅವ್ರೇನು ಇನ್ವೆಸ್ಟಿಗೇಷನ್ ಆಫೀಸರ್ ಆದ್ರದ್ದು ಮಂಗಳೂರು ಕೇಸ್ ವಿಚಾರದಲ್ಲಿ, ಮಂಗಳೂರು ಕೇಸಲ್ಲಿ. ಅದೇ ರೀತಿ ಈಗ ನೀವು ಅವತ್ತು ಇನ್ವೆಸ್ಟಿಗೇಷನ್ ಆಫೀಸರ್ ಆಗ್ಬಹುದು ಅಂದ್ರೆ ಇವತ್ತು ಬೇರೆ ಪ್ರತಿಪಕ್ಷದವರು ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಆಗ್ತಾರೆ. ಸಹಜ, ಹೌದು. ನೀವು ಅವತ್ತು ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರ್ಲಿಲ್ವಲ್ಲ, ಅಮಾಯಕರು ಅನ್ನೋ ಶಬ್ದ ಬಳಕೆ ಮಾಡಿ. ಈ ಬಿಜೆಪಿ ಕೈವಾಡ ಅನ್ನುವಂತ ಹೇಳಿಕೆಗೆ ಸರ್, ಬಿಜೆಪಿ ಕೈವಾಡ ಅಂತ ಹೇಳಿಕೆ ಕೊಟ್ಟಿದ್ರೆ ಅದನ್ನ ಬಿಜೆಪಿಯವರು ಕಾನೂನಾತ್ಮಕವಾಗಿ ಎದುರಿಸಬೇಕು.
ಅದು ಅವರ ಪಕ್ಷದ ಬ್ರ್ಯಾಂಡಿನ ವಿಚಾರ. ಓಕೆ, ಜನ ನಂಬೋದು ಬಿಡೋದು ಆಮೇಲಿನ ಕತೆ. ಅದನ್ನ ಬಿಜೆಪಿ ಅವರೇ ಎದುರಿಸಬೇಕು. ಹೇಳಿಕೆ ಕೊಟ್ಟವ್ರನ್ನ ಎಳ್ಕೊಂಡ್ಬರ್ಬೇಕು ಕಾನೂನಿನ ಕಟಕಟೆ ಒಳಕ್ಕೆ, ಅಷ್ಟೇ. ಓಕೆ, ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಸರ್. ಒಂದ್ ಕಡೆಗೆ FSL ಗೆ ಕಳಿಸಿರುವಂತ ರಿಪೋರ್ಟ್ ಆ ಕಡೆಗಿಂದ ಬರ್ತಾ ಇಲ್ಲ ಸರ್. ಈ ಕಡೆಯಿಂದ ಸಚಿವರುಗಳು ಹೇಳಿಕೆಗಳನ್ನ ಬಾಂಬ್ ಬ್ಲಾಸ್ಟ್ ಬಗ್ಗೆ ಕೊಡ್ತಾ ಇದ್ದಾರೆ. ಸರ್ಕಾರದ ಜವಾಬ್ದಾರಿ ಈಗ ಅತಿ ಹೆಚ್ಚಾಗಿ ಎರಡೂ ವಿಚಾರದಲ್ಲೂ ಇದೆಯಾ ಸರ್, ಅತಿ ದೊಡ್ಡದಾಗಿರೋದು? ಜವಾಬ್ದಾರಿ ಇಲ್ಲದಿದ್ದರೆ ಅದು ಸರ್ಕಾರವೇ ಅಲ್ವಲ್ಲ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯದ ಸಿದ್ಧಾಂತವನ್ನು ಮತ್ತು ಮತಬೇಟೆಗೋಸ್ಕರ, ಅದರಲ್ಲೂ ಚುನಾವಣೆ ಸಂದರ್ಭದಲ್ಲಿ ಸರ್ಕಾರಗಳು ಈ ರೀತಿ ನಡ್ಕೊಳ್ಳೋದು ಬಹಳ ಕಾಮನ್ ಆಗೋಗಿದೆ. ಹಾಗಾಗಿ ಲೆಟ್ ಅಸ್ ನಾಟ್ ವರಿ ಅಬೌಟ್ ಇಟ್. ಅಲ್ಲ, ನೀವು ಕಾನ್ಸಂಟ್ರೇಟ್. ಸಾರಿ ಸರ್, ಇಂಟರ್ವ್ಯೂನ ಆಗ್ತಾ ಇದ್ದೀನಿ. ನೀವು ಸುಮಾರು ವರ್ಷಗಳಿಂದ 20-25 ವರ್ಷಗಳಿಂದ ನೀವು ಕ್ರೈಮ್ ಇದರಲ್ಲಿ ರಿಪೋರ್ಟಿಂಗ್ ಆಗಿ ವರ್ಕ್ ಮಾಡಿದ್ದೀರಿ ಸರ್. ನಿಮ್ಮ ಅನುಭವದಲ್ಲಿ FSL ಗೆ ಇಷ್ಟೊಂದು ದಿನಗಳು ಬೇಕಾ ಸರ್ ಈ ವರದಿಯನ್ನ ಕೊಡೋಕೆ? ಆಡಿಯೋಗೆ ಬೇಕಾಗಿಲ್ಲ ಸರ್. ಆಡಿಯೋ ಪಾಕಿಸ್ತಾನ್ ಜಿಂದಾಬಾದ್ ಇದೆಯಲ್ಲ ಸರ್, ಅದಕ್ಕೆ ಬೇಕಾಗಿಲ್ಲ, ಯಾವುದೇ ಬೇಕಾಗಿಲ್ಲ ಅದಕ್ಕೆ. ಸರ್ ಹಾರ್ಡ್ಲಿ 1 ಡೇ ಅಂತ ಅನ್ಸುತ್ತೆ, ಅಷ್ಟು ಟೈಮ್ ತಗೊಳ್ಳಿ. ಮ್ಯಾಕ್ಸಿಮಮ್ 2 ದಿನ ಅಷ್ಟೇ. ನಿಮ್ಗೆ ಕಾಂಪ್ಲಿಕೇಟೆಡ್ ಆಗಿದೆ ಅಂದ್ರೆ ಎಸ್, ಆಡಿಯೋಗೆ ನಾನು ಇದೆಯಾ ಇಲ್ವಾ ಅನ್ನಕ್ಕೆ, ಆಮೇಲೆ ಸ್ಯಾಂಪಲ್ ಟೆಸ್ಟಿಂಗು ಮ್ಯಾಚಿಂಗ್ ಎಲ್ಲ ಬೇರೆ ಬೇರೆ ವಿಚಾರ. ಓಕೆ, ಆಡಿಯೋಗೆ ಬೇಕಾಗಿಲ್ಲ ಅಷ್ಟು ದಿನ. ಓಕೆ. ಈಗ ಇಲ್ಲಿ FSL ತರ ಅಲ್ಲ. ಇಲ್ಲಿ ಈಗ ನಾಳೆ ಬಾಂಬ್ ಬ್ಲಾಸ್ಟ್ ಇಂದ ತಗೊಂಡೋದಾಗ ಅದು ಕೆಮಿಕಲ್ ಅನಾಲಿಸಿಸ್ ಆಗಬೇಕು, ಏನೇನ್ ಯೂಸ್ ಮಾಡಿದ್ದಾರೆ ಅಂತ ನೋಡಬೇಕು, ಎಲ್ಲ ಇರುತ್ತೆ ಅದರಲ್ಲಿ. ಈ ಆಡಿಯೋಗೆ ಯಾವ ಬೇಕಾಗೂ ಇಲ್ಲ. ಇವತ್ತಿರೋ ಟೆಕ್ನಾಲಜಿಗೆ ಯಾವುದು ಬೇಕಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಈ ಬಿಜೆಪಿಯವರು ಈ ವಿಚಾರದಲ್ಲಿ ಮಾತನಾಡಿದ್ದಾರೆ, ಅದನ್ನು ಕೂಡ ನೋಡ್ಬಿಡೋಣ. ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣ ನೀತಿ ಫಲವಾಗಿಯೇ ಈ ಸ್ಫೋಟ ನಡೆದಿದೆ. ದೇಶದ್ರೋಹಿಗಳನ್ನು ಕಾಂಗ್ರೆಸ್ ಸಮರ್ಥಿಸುತ್ತೆ ಎಂಬರ್ಥದ ಹೇಳಿಕೆಗಳನ್ನು ಬಿಜೆಪಿ ಕೊಟ್ಟಿದೆ. ಪಾಕಿಸ್ತಾನಿಗಳ ಗ್ಯಾರಂಟಿಗಳಿಂದ ಬಸವಳಿತಾ ಇದೆ ಕರ್ನಾಟಕ ಅಂತ ಬಿಜೆಪಿ ಸರಣಿ ಟ್ವೀಟ್ ಮಾಡಿದೆ. ಕುಕ್ಕರ್, ಕೊತ್ತಂಬರಿ, ಬ್ಯಾಗ್, ಕಾಂಗ್ರೆಸ್ ಚಿಹ್ನೆಯ ಚಿತ್ರಗಳನ್ನು ಯತ್ನಾಳ್ ಟ್ವೀಟಿಸಿದ್ದಾರೆ. ಕಾಂಗ್ರೆಸ್ ಇದ್ರೆ ಆಪತ್ತು ಎಲ್ಲಿಂದ ಬೇಕಾದರೂ ಬರಬಹುದು, ಜಾಗೃತರಾಗಿರಿ ಅಂತ ಪೋಸ್ಟ್ ಕೂಡ ಮಾಡಿದ್ದಾರೆ. ಬಿಜೆಪಿಗರೆಲ್ಲ NIA ತನಿಖೆಗೆ ಆಗ್ರಹಿಸಿದ್ದಾರೆ. ಈ ಮಧ್ಯೆ ಕೆಫೆ ಮಾಲೀಕ ರಾಘವೇಂದ್ರ ರಾವ್ ಮಾತನಾಡಿ, ಪೊಲೀಸರು ತನಿಖೆ ನಡೆಸಲಿ, ನನಗೆ ಯಾವುದೇ ಸಸ್ಪೆಕ್ಟ್ ಇಲ್ಲ ಅಂತ ಹೇಳಿದ್ದಾರೆ. ಮೂಲಭೂತವಾದಿಗಳಿಗೆ, ಕಟ್ಟರ ಪಂಥೀಯ ಇಸ್ಲಾಮಿಕ್ ವಾದಿಗಳಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ. ಇದಕ್ಕೆ ನೇರವಾಗಿ ಸಿದ್ದರಾಮಯ್ಯನವರೇ ಕಾರಣ. ಈ ಸೇಫ್ ಹೆವೆನ್ ಅನ್ನ ನಿರ್ಮಾಣ ಮಾಡೋದನ್ನ ಮಿಸ್ಟರ್ ಸಿದ್ದರಾಮಯ್ಯ, ಯು ಸ್ಟಾಪ್ ಇಟ್ ಬಿಕಾಸ್ ಆಫ್ ಯುವರ್ ನಾನ್ಸೆನ್ಸ್ ಅಪ್ರೋಚ್. ಆ ವ್ಯಕ್ತಿ ಅವನು ಮುಸ್ಲಿಂನೇ ಅದಾನೆ. ರಾಮೇಶ್ವರಂ ಏನೋ ಹೋಟೆಲ್ ಇದೊಂದು ಪ್ರಯೋಗ ನೋಡ್ರಿ, ಶುಕ್ರವಾರ ದಿವಸನೇ ಮಾಡ್ಯಾರ. ಅವರೆಲ್ಲ ಉದ್ದೇಶಪೂರ್ವಕವಾಗಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆದ್ಮೇಲೆ ಎಲ್ಲಾದರೂ ಅದರದ ಒಂದು ಇದು ತೋರಿಸ್ಬೇಕಂತೇಳಿ ಮಾಡ್ತಾ ಇದ್ದಾರೆ. ಅಲ್ಲಿರುವಂಥ IED ಮಾಡಿರುವ ಟೈಮರು ಮೆಥಡ್ ಎಲ್ಲ ನೋಡಿದಾಗ ಇದು ಟೆರರಿಸ್ಟ್ ಲಿಂಕ್ ಇರುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಇದರಿಂದ ಯೋಜನಾಬದ್ಧವಾಗಿರುವಂತಹ ಕಾರ್ಯಚಟುವಟಿಕೆ ಇದೆ ಅನ್ನುವಂಥದ್ದು ಸ್ಪಷ್ಟವಾದಂಥ ಸಂಶಯ ಬರ್ತಾ ಇದೆ. FSL ರಿಪೋರ್ಟ್ ಕೂಡಲೇ ಬಹಿರಂಗ ಮಾಡಬೇಕು. ನಮಗೆ ಮುಚ್ಚಾಕುವಂತಹ ಪ್ರಯತ್ನ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಏನಾಗಿ ಯಾಕೆ ವಹಿಸೋದಿಲ್ಲ? ಕರ್ನಾಟಕದಲ್ಲಿ ಬಾಂಬಿನ ಸದ್ದು ಕೇಳ್ತಾ ಇದೆ. ಬ್ರಾಂಡ್ ಬೆಂಗಳೂರಿಗೆ ಬಾಂಬ್ ಭೀತಿ ಎದುರಾಗಿದೆ. ಅಂದ್ರೆ ಸರಣಿ ಸ್ಫೋಟದ ಮುನ್ಸೂಚನೆಯನ್ನ ಕೊಡ್ತಾ ಇರಬಹುದು. ಡಿಸೈಡ್ ಮಾಡೋದು ನಾನಲ್ಲ, ಘಟನೆ ನಡೆದಿದೆ, ಅದನ್ನ ಡಿಸೈಡ್ ಮಾಡಕ್ ಅವ್ರು ಇದ್ದಾರೆ. ನಮ್ಮ ಹೋಟೆಲಿಯರ್ಸ್ ಒಬ್ರಿಗೊಬ್ರು ಅಣ್ಣ ತಮ್ಮಂದ್ರು ಸರ್. ನಾವೆಲ್ಲ ಮೆಟಲ್ ಡಿಟೆಕ್ಟರ್ಸ್ ಇಟ್ಕೊಳ್ಳಿ ನಿಮ್ಮ ಹತ್ರ, ಪ್ರತಿಯೊಂದು ಬ್ಯಾಗ್ ಬರೋದನ್ನ ಅಟ್ಲೀಸ್ಟ್ ಚೆಕ್ ಮಾಡಿಬಿಡಿ ಅಂತ, ಚೆಕ್ ಮಾಡ್ಕೊಂಡು ಒಳಗೆ ಕರ್ಕೊಂಬನ್ನಿ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ವಿ ಆರ್ ಇಂಪ್ಲಿಮೆಂಟೆಡ್ ಆಲ್ ಅವರ್ ಬ್ರಾಂಚಸ್ ಆಲ್ಸೋ. ನಾವು ಇಲ್ಲಿರೋದು ಬಿಸ್ನೆಸ್ ಮಾಡೋದಕ್ಕೆ, ನಾನು ಬಿಸ್ನೆಸ್ ಅಷ್ಟೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಮುಂದಿನ ಶುಕ್ರವಾರ ಲಾಂಚ್ ಮಾಡೋಣ. ನನಗೆ ನೀವೆಲ್ಲರೂ ಸಹಾಯ ಬೇಕು, ನೀವೆಲ್ಲರೂ ಬರಬೇಕು.